ರಾಷ್ಟ್ರದ ಎಲ್ಲ ಕಾಂಗ್ರೆಸ್ಸಿಗರಿಗೆ ಈ ದೇಶವನ್ನು ಉಳಿಸಬೇಕು ಅಂತೇಳಿ ಕಾಂಗ್ರೆಸ್ ಸದಸ್ಯತ್ವವನ್ನು ತೆಗೆದುಕೊಂಡು ಬಂದು ಎಲ್ಲ ಕಷ್ಟಕಾಲದಲ್ಲೂ ಕೂಡ ನಿಂತಂತ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೇವಾದಳದ ಸಂಸ್ಥಾಪನೆ ಕೂಡ ಇವತ್ತು ಅಧ್ಯಕ್ಷರು ಮೆಂಬರ್ಶಿಪ್ ಅನ್ನ ಎನ್ರೋಲ್ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ 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 ಈಗಲ್ಲ ಮಾಡಬೇಕು ಅಂತ ಇದ್ದಾರೆ. ಇವತ್ತು ಸೇವಾದಳ ಅಂದ್ರೆ ಸೇವೆ ಮಾಡೋಂಥದ್ದು. ಇಂದಿರಾ ಗಾಂಧಿಯವರೇ ಅದರ ಅಧ್ಯಕ್ಷರಾಗಿ ಕೂಡ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ನಮ್ಮ ಫ್ರಂಟಲ್ ಆರ್ಗನೈಸೇಷನ್ ಒಂದು ಹಂಗ ಅಂತೇಳಿ ಎಲೆಕ್ಷನ್ ಕಮಿಟಿಗೂ ಕೂಡ ಅವ್ರನ್ನ ಸದಸ್ಯರು ಮಾಡಿ ಮಹಿಳಾ ಕಾಂಗ್ರೆಸ್ಸು, ಸೇವಾದಳ, NSA, ಯೂತ್ ಕಾಂಗ್ರೆಸ್ ಈ ನಾಲ್ಕು ಕೂಡ ನಮ್ಮ ಜೊತೆ ಜವಾಬ್ದಾರಿ ಹಂಚಿಕೊಳ್ಳಿಕ್ಕೆ ಸೇವಾದಳ ಅಂತಂದ್ರೆ ಬಾಕ್ಲು ತೆಗೆಯೋದು, ಬಾವುಟ ಕಟ್ಟೋದು ಇಷ್ಟು ಮಾತ್ರ ಅಲ್ಲ, ಅವರಲ್ಲೂ ಕೂಡ ನಾಯಕತ್ವ ಇದೆ. ಅವರು ಕೂಡ ನಾಯಕರು ಅನ್ನೋದಕ್ಕೆ ಇವತ್ತು ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಸೋನಿಯಾ ಗಾಂಧಿ ಅವರವರೆಗೂ ಅಧ್ಯಕ್ಷರಾದಾಗ ಇದನ್ನು ನಡೆಸ್ಕೊಂಡು ಆ ಪದ್ಧತಿಯನ್ನು ನಾವು ಬಂದಿದ್ದೇವೆ. ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿಗರು ಅಂತ ಏನು ನಮಗೆ ಒಂದು ಬಿರುದಿದೆ, ಕಾಂಗ್ರೆಸ್ ಸದಸ್ಯರಾಗಿ ನಾವೇನು ಇದ್ದೀವಿ, ಈ ಇತಿಹಾಸ ಬೇರೆ ಪಾರ್ಟಿಯವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ BJP-ಯವರು ಏನು ಇತಿಹಾಸ ಹೇಳ್ತಾರೆ? ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಉದ್ಭವ ಆದಂತ ಒಂದು ಪಕ್ಷ. ಈ ದೇಶದ ಇತಿಹಾಸಕ್ಕೆ ನಮ್ಮ ಪಕ್ಷದ ಕೊಡುಗೆ, ಈ ದೇಶವನ್ನು ಒಗ್ಗಟ್ಟಾಗಿಟ್ಟು ಇಡೀ ಭಾರತದಲ್ಲಿ ವಿಭಿನ್ನವಾದಂಥ ಭಾಷೆ, ವಿಭಿನ್ನವಾದಂಥ ಸಂಸ್ಕೃತಿ ಇದ್ರೂ ಕೂಡ ಒಂದಾಗಿ ಭಾರತವನ್ನ ಈ ತ್ರಿವರ್ಣ ಧ್ವಜದ ಕೆಳಗಡೆ ಇಟ್ಟು ನಾವು ರಕ್ಷಣೆ ಮಾಡಿ ಈ ಭಾರತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದಂಥ ಒಂದು ಸಂಸ್ಕೃತಿಯನ್ನು ಕೂಡ ಕಾಪಾಡ್ಕೊಂಡು ಬಂದಂಥ ಒಂದು ಪವಿತ್ರವಾದಂಥ ದೇಶ ಅನ್ನೋದನ್ನ ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ. ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರಕ್ಕೆ ಬಂದಿದೆ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತನೆ ಮಾಡ್ತದೆ. ಕಾರ್ಮಿಕರು ಇರ್ಬೋದು, ರೈತರಿರ್ಬೋದು, ವರ್ತಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನ ಯಾವ್ದಾದ್ರು ಒಂದು ಪಕ್ಷ ಚಿಂತನೆ ಮಾಡಿದೆ, ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ನಿಮಗೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತದೆ. ಈಗ ಜಾರ್ಜ್ ಸಾಹೇಬ್ರು ಹೇಳ್ತಾ ಇದ್ರು, ನೆಹರೂರವರು ಯಾವ ದಾರಿಲಿ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಅಂತೇಳಿ. ಈಗ ಇಂದಿರಾ ಗಾಂಧಿಯವ್ರ ಕಾಲ ಬಂತು, ನಾವ್ಯಾರು ಬ್ಯಾಂಕ್ಗಳಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನೇ ಒಂದು ಕಾಲೇಜಲ್ಲಿದ್ದೆ, ಒಂದು ಸ್ಕೂಟ್ರ್ ತಗೋಬೇಕಾಯ್ತು 5,000 ರೂಪಾಯಿಗೆ. ನನಗೆ ಯಾರು ಬ್ಯಾಂಕವ್ರು ಸಾಲ ಕೊಡ್ತಿರ್ಲಿಲ್ಲ. ಅನುಕೂಲ ಇದ್ರೂ ಕೂಡ ನೀನು ಆಸ್ತಿ ಕೊಡು, ಯಾರು ಗ್ಯಾರಂಟಿ ಕೊಡು, ಇವೆಲ್ಲ ಕೂಡ ಇತ್ತು. ಕೊನೆಗೆ ಹೋಗಿ ಯಾವುದೋ ಸ್ಟೇಟ್ ಹತ್ರ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅಂಥ ಸಂದರ್ಭ ಕೂಡ ಇತ್ತು. ಆದರೆ ಇವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಮನೆಗೂ ಕೂಡ ನಿಮ್ಮ ಪರಿಸ್ಥಿತಿ ಅಂದರೆ ಕ್ರೆಡಿಟ್ ಕಾರ್ಡಲ್ಲೇ ನಿಮ್ಮ ಕಾರ್ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿಕೊಟ್ರು. ಇವತ್ತು ಉಳುಮೆ ಭೂಮಿ ದೇವರಾಜ ಅರಸರ ಕಾಲ, ಇಂದಿರಾ ಗಾಂಧಿಯವ್ರ ಕಾಲ, ಎಷ್ಟು ಲಕ್ಷ ಜನರಿಗೆ ಈ ಒಂದು ಪದ್ಧತಿಯನ್ನ ಕೊಟ್ಟಿದ್ದೇವೆ. ಈಗ ಮೊನ್ನೆ UPA ಸರ್ಕಾರ ಬಂದಾಗ ಅರಣ್ಯ ಭೂಮಿ ಅಲ್ಲೂ ಕೂಡ ಪರಿಷ್ಠ ಪಂಗಡದವ್ರಿಗೆ 25 ವರ್ಷ, ಬೇರೆಯವ್ರಿಗೆಲ್ಲ 75 ವರ್ಷ ಅಂತೇಳಿ 3 ತಲೆಮಾರು ಕೂಡ ಕೊಟ್ಟಿದ್ದೇವೆ. ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ರೂಪದಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮ. SM ಕೃಷ್ಣ ಅವ್ರ ಕಾಲ ಇತ್ತು, ಬಿಸಿ ಊಟ ಅಂತ ಪ್ರಾರಂಭ ಮಾಡಿದೆ. ಯಾರಿಗೆ? ಪುಟಾಣಿ ಮಕ್ಕಳಿಗೆ ಶಾಲೆಗೆ
ಬರೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತೇಳಿ ಆ ಬಿಸಿ ಊಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದವು. ಮೊನ್ನೆ ಹೋದ ತಿಂಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕ್ರಮನ ಮಾಡಿದವು. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥ ಒಂದು ಕಾರ್ಯಕ್ರಮ ಅಂಗನವಾಡಿ. ಏನು ಇವತ್ತು ನಮ್ಮಲ್ಲಿ ಈ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬೇಬಿ ಸಿಟ್ಟಿಂಗು ಬೇರೆ ಬೇರೆ ಅಂತ ಏನು ಹೊಸದಾಗಿ ನಾವು ಇಟ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತಾರೆ. ಅವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಅಂಗನವಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಆ 50 ವರ್ಷದ ಕಾರ್ಯಕ್ರಮವನ್ನು ನಾನು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ನಮ್ಮ ನಾಯಕರುಗಳೆಲ್ಲ ಹೋಗಿ ಅವತ್ತು ಕೂಡ ಪಾಲ್ಗೊಂಡು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇದನ್ನೇನಾದ್ರು ಅಂಗನವಾಡಿ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಕೊಡುವಂಥ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಯಾವ್ದಾದ್ರು ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಕಾಯ್ತಾ? ಬಿಸಿ ಊಟ ತಪ್ಪಕ್ಕಾಯ್ತಾ? ರೈಟ್ ಟು ಎಜುಕೇಶನ್ ತೆಗೆದಾಕ್ಲಿಕ್ಕಾಯ್ತಾ? ಹಿಂಗೆ ವಿವಿಧ ಯೋಜನೆಗಳನ್ನು ಈ ದೇಶದ ಪ್ರತಿಯೊಬ್ಬರ ಬದುಕಿನಲ್ಲಿ ನಾವು ಎಲ್ಲ ಕೂಡ ಹೊಂದ್ಕೊಂಡಿದ್ದೇವೆ. ಇವತ್ತು ನಾವು ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಷನ್ ಇವೆಲ್ಲ ಕೂಡ ಮೊನ್ನೆ UPA ಸರ್ಕಾರದಲ್ಲಿ ಬಂತು. ಅದನ್ನು ಅನುಸರಿಸಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ರು. ಈಗ ನಾನು ಅಧ್ಯಕ್ಷರಾದ ಮೇಲೆ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವೆಲ್ಲ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಅದನ್ನು ಹೇಳ್ತೆ, ಅದನ್ನು ಕೇಳಿ. ಏನು ಮಾಡಿದ್ರು ತಿಪ್ಪರ್ ಲಾಗ ಹಾಕ್ಲಿ, ಯಾವ ಸರ್ಕಾರಗಳು ಕೂಡ ಅದನ್ನು ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಪ್ರೈಮ್ ಮಿನಿಸ್ಟ್ರು ಏನು ಬರ್ದಾಗೋಯ್ತು, ಖಾಲಿ ಆಗೋಯ್ತು ಅಂತ ಏನು ನಮ್ಮ ಬಂದ 5 ಗ್ಯಾರಂಟಿ ಕೊಟ್ಟಿದ ತಕ್ಷಣ ಟೀಕೆ ಮಾಡಿದ್ರು. ಅದೇ ಇದನ್ನ ಮಧ್ಯಪ್ರದೇಶ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಕೊನೆಗೆ ಮಹಾರಾಷ್ಟ್ರ ಬಂತು, ಬೇರೆ ಬೇರೆ ರಾಜ್ಯಗಳು ಬಂತು. ಕೊನೆಗೆ ಬಿಹಾರಲ್ಲಿ ಒಂದು 10,000 ರೂಪಾಯಿನ 1 ತಿಂಗಳು ಮುಂಚಿತವಾಗಿ ಅವ್ರ ಅಕೌಂಟ್ಗೆ ಹಾಕುವಂಥ ಒಂದು ಸಂದರ್ಭ ಬಂತು. ಅಂದರೆ ನಾವು ಯಾಕೆ ಅದನ್ನು ಮಾಡಿದ್ದು? ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯಿತು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 5,000 ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ಇಲ್ಲ ಬಸ್ ಚಾರ್ಜರ್ ಇರ್ಬೋದು, ಬೇರೆ ಇರ್ಬೋದು, ಅನುಕೂಲ ಆಗಲಿ ಅಂತೇಳಿ ಇದು ಒಂದು ತೆಗೆದುಕೊಂಡಂಥ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಆಗೋಂಥ ಸಂದರ್ಭ. ನಾನಿವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಸಂಸ್ಥಾಪನಾ ದಿನ ನಾನು ಏನು ಕರೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ನಾನು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಅವರೆಲ್ಲ ನಾವೆಲ್ಲ ಮಾತಾಡ್ತಿದ್ದೋ, ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೋ. ಈಗ ನಾವು ಇದನ್ನು ಏನು ಈ ಗ್ಯಾರಂಟಿ ಏನಿದೆ, ಈಗ ಹೆಚ್ಚು ಕಮ್ಮಿ 100 ಕೋಟಿ ದಾಟಿಬಿಟ್ಟಿದೆ. ಇದಕ್ಕೆ ಒಂದು ಹೊಸ ಒಂದು ರೂಪವನ್ನು ಕೊಡಬೇಕಾಗಿದೆ. ಅದೇ 1 ಲಕ್ಷ 1 ಲಕ್ಷ ಕೋಟಿ, ಸಾರಿ 1 ಲಕ್ಷ ಕೋಟಿ ದಾಟಿಬಿಟ್ಟಿದೆ. ಇದಕ್ಕೊಂದು ಆಚರಣೆ, ಇವತ್ತು ನಾವು ಹೆಂಗೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ, ಇದಕ್ಕೂ ಕೂಡ ನಾವು ಸಂಭ್ರಮ ಆಚರಣೆ ಮಾಡಬೇಕು. ಸಂಭ್ರಮ ಎಲ್ಲಿ? ತಾಲೂಕಲ್ಲಿ ಮಾಡೋದಾಗ್ಲಿ, ಈ ಬೆಂಗಳೂರಲ್ಲಿ ಮಾಡೋದಲ್ಲ ತಾಲೂಕು. ಪ್ರತಿಯೊಂದು ಪಂಚಾಯಿತಿಲೂ ನಮ್ಮ ಕಾರ್ಯಕರ್ತರು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಸಮ್ಮೇಳನವನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ನಾವು ಸಜ್ಜಾಗಬೇಕು. ಇದರ ಜೊತೆಗೆ ಈಗ ನಿನ್ನೆ ತಾನೇ ನಮ್ಮ ವರ್ಕಿಂಗ್ ಕಮಿಟಿಲಿ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ. ಎಂತಕ್ಕೋಸ್ಕರ ತಂದರು? ಯಾರಿಗೆ ಇವತ್ತು ಊಟ ಇಟ್ಕೊಂಡಿರಬಾರ್ದು, ಕೂಲಿಗಾರರು ಕೊಡಬೇಕು. ಯಾವ ರೀತಿ ತೀರ್ಮಾನ ಆಯಿತು ಅಂದ್ರೆ ನಮ್ಮ ಕಾಲದಲ್ಲಿ, ಆಯ್ತಪ್ಪ ನೀ ಬೇರೆಯವ್ನ ಜಮೀನಿಗೆ ಹೋಗಿ ನೀನು ಕೂಲಿ ಮಾಡ್ಕೊಳಕ್ಕಾದ್ರೆ ನಿನಗೆ ಅವಮಾನ ಕಡಿಮೆ ಆಗ್ತದೆ, ನೀನು ಆಶ್ರಯ ಮನೆ ಕಟ್ಕೋತೀಯಾ, ನೀನು ಹಿಂಗೂ ಗುಂಡಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ನೀನು ಕೂಲಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ವ್ಯವಸಾಯ ಮಾಡ್ಕೊಳ್ತೀಯಾ, ಅದಕ್ಕೂ ಕೂಡ ನಾನು ಕೂಲಿ ಕೊಡ್ತೀನಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿ, ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ನಮ್ಮ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಇದಕ್ಕೆ ಮಾಡ್ತು. ಈಗ ಅದನ್ನು ಏನು ಮಾಡ್ತಾರೆ, 90% ಕೇಂದ್ರ ಸರ್ಕಾರ, 10% ಅವ್ರು ಕೊಡೋದಿತ್ತು.
ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ, ಸಿಮೆಂಟ್ಗೆ, ಕಬ್ಬಿಣಕ್ಕೆ 75-25 ಇತ್ತು. ಈಗ 60-40 ಸ್ಕೀಮ್ ಮಾಡಿದ್ದಾರೆ. ಆಮೇಲೆ 150 ದಿನ ಬರಗಾಲದಲ್ಲಿ ಇತ್ತು. ಬರೀ 1 ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ಟರು. ಅದಾದ್ಮೇಲೆ ಎಲ್ಲೂ ಕೊಡಲಿಲ್ಲ. ನಮ್ಮ ರಾಜ್ಯದಲ್ಲಿ ಬರಗಾಲ ಕೋವಿಡ್ ಸಂದರ್ಭದಲ್ಲೂ ಕೊಟ್ಟಿಲ್ಲ. 150 ದಿನ ಕೊಡಕ್ಕೆ ಹೋಗಲಿಲ್ಲ. ನಾವೆಲ್ಲ ಅದನ್ನೆಲ್ಲ ಬೇಡಿಕೆಯನ್ನು ನಾವೆಲ್ಲ ಇಟ್ಟಿದ್ದು. ಇವತ್ತು ಇದನ್ನು ತಪ್ಪಿಸ್ಬೇಕು ಅಂತೇಳಿ ಇದರ ಹೆಸರು ಬದಲಾವಣೆ ಮಾಡೋಕ್ಕೆ ನಾವು ಸುಮ್ಮನೆ 125 ದಿನ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರ ಮುಂದೆ ಒಂದು ಸವಾಲು ಹೇಳ್ತಾ ಇದ್ದೀನಿ. ನಿಮ್ಮ BJP ಇರುವಂತ ರಾಜ್ಯದಲ್ಲೂ ಕೂಡ ಇದನ್ನ ಅನುಷ್ಠಾನವನ್ನ ತರಲಿಕ್ಕೆ ಸಾಧ್ಯ ಇಲ್ಲ 60-40 ಸ್ಕೀಮ್ ಅಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಯಾರು ಎಷ್ಟು ಅನುಷ್ಠಾನಕ್ಕೆ ತಂದೋ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ, once again I am repeating, the entire country of this country, Narega has been implemented in Kanakpura constituency. The highest number of funds has been flown and the central government has awarded for that Kanakpura. ನಾನು ಕರೆದುಬಿಟ್ಟು ಪ್ರೈಸ್ ಕೊಡಬೇಕಾಯ್ತದೆ ಅಂತೇಳಿ ಕೊನೆಗೆ ಯಾರೋ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆದು ಕೊಟ್ಟರು. ಇರಲಿ, ಅದಕ್ಕೆ ನಂಗೇನು ಬೇಜಾರಿಲ್ಲ. ಒಂದು 10 ಟೀಮ್ ಬಂತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಏನೋ DK ಶಿವಕುಮಾರ್, DK ಸುರೇಶ್ ಇಬ್ರು ದುಡ್ಗಿಟ್ಟು ಹೊಡೆದ್ಬಿಟ್ಟವ್ರೇನೋ, ಏನಾದ್ರು ಸುಳ್ಳು ಬರ್ಸ್ಬಿಟ್ಟವ್ರಂತ. ನಾವು ಮಾಡಿಸಿದಂಥ ಇನ್ಫ್ರಾಸ್ಟ್ರಕ್ಚರು, ಪ್ರಾಜೆಕ್ಟ್ಸ್ ಇವೆಲ್ಲ ನೋಡಿ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡಿದ್ರು ಅನೇಕ ಸಂದರ್ಭದಲ್ಲಿ. ಆ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. 57,000 ಜನಕ್ಕೆ ದನದ ಕೊಟ್ಟಿಗೆಗೆ ಕಾಸು ಕೊಟ್ಟಿದ್ದೀನಿ. 55,000 ರೂಪಾಯಿ, 52,000 ರೂಪಾಯಿ ಕೊಟ್ಟಿದ್ದೇವೆ. ಕೋಳಿ ಸಾಗಾಣಿಕೆ ಕೊಟ್ಟಿದ್ದೇವೆ, ಇಂಗು ಗುಂಡಿ ಕೊಟ್ಟಿದ್ದೇವೆ, ಮನೆ ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ, ಜಮೀನು ಮಟ್ಟ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ. ಈ ರೀತಿ ನರೇಗಾನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅಂತೇಳಿ ಒಂದೊಂದು ವರ್ಷಕ್ಕೆ 2-3 ಕೋಟಿ ರೂಪಾಯಿ, ಒಟ್ಟು 200 ಚಿಲ್ಲರೆ ಕೋಟಿ ರೂಪಾಯಿನ ಒಂದು ತಾಲೂಕಿಗೆ ನಾವು ಬಳಸ್ಕೊಳ್ಳುವಂಥ ಕೆಲಸ ಮಾಡಿದೆ. ಈಗ ಇದಕ್ಕೆ ಮುಗಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನು ತಂದಿದ್ದಾರೆ ಅವರು ಬದಲಾವಣೆ ತಂದಿದ್ದಾರೆ. ಈ ಕಾರ್ಯಕ್ರಮನ ಹೆಸರು ಮಹಾತ್ಮ ಗಾಂಧೀಜಿ ಇವತ್ತು 100 ವರ್ಷ ಆಗಿದೆ. ಇವತ್ತು 101ನೇ ವರ್ಷ ಇವತ್ತು ಅಧ್ಯಕ್ಷರಾಗಿ ಅವರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿರೋದು ಇವತ್ತು 101 ವರ್ಷ ಇವತ್ತಿಗೆ. ಟುಡೇ ಇವತ್ತು ಇದೇ ವರ್ಷದ ಹಿಂದೆ ನಾವು ಬೆಳಗಾಂನಲ್ಲಿ ಸಂಭ್ರಮವನ್ನು ನಾವು ಆಚರಣೆಯನ್ನು ನಾವು ಮಾಡಿದ್ವು. ಎಲ್ಲ ನಾಯಕರು, ವರ್ಕಿಂಗ್ ಕಮಿಟಿನೂ ಕೂಡ ಇತ್ತು ಅಲ್ಲಿ. ಇದನ್ನು ಬೆಳಗಾಂನಲ್ಲಿ ಆಚರಣೆಯನ್ನು ಮಾಡಿದು. ಇವತ್ತು ಆ 100 ವರ್ಷ ಇವತ್ತು ಮುಗಿದಿದೆ. ಇವತ್ತು ಈ ಸಂದರ್ಭದಲ್ಲಿ ಇದನ್ನು ಮುಗಿಸ್ಲಿಕ್ಕೆ, ಈ ಸಂದರ್ಭದಲ್ಲಿ ಅವರ ಹೆಸರನ್ನ ತೆಗೆದುಹಾಕ್ಲಿಕ್ಕೆ ಹೊರಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಈ ದೇಶದ ಇತಿಹಾಸದಲ್ಲಿ ತೆಗೆದಾಗ್ಲಿಕ್ಕೆ ಸಾಧ್ಯನಾ? ಇಟ್ ಈಸ್ ಇಂಪಾಸಿಬಲ್. ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ? ಎಲ್ಲರೂ ಒಂದ್ ಕಡೆ ಕೊನೆ ಇರಲೇಬೇಕಲ್ಲ. ಎಂತೆಂಥ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ? ಏನ್ BJP ಏನು ಪರ್ಮನೆಂಟ್ ಆಗಿರ್ತದ? ಅಲೆಕ್ಸಾಂಡರ್ ದ ಗ್ರೇಟ್, ಎಂತೆಂಥ ಮಹಾ ಚಕ್ರವರ್ತಿಗಳು ಎಲ್ಲ ದೇಶದ 3 ಭಾಗ ತೆಗೆದುಕೊಂಡು ಬಂದವರೆಲ್ಲ ವಾಪಸ್ ಆಗೋದು. ಸದ್ದಾಮ್ ಹುಸೇನ್ ಏನಾಯ್ತು? ಔಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಆಗಲಿ, ನಾನು ಏನಾಗ್ತದೆ ನಾನೀಗ ಅದು ಚರ್ಚೆ ಮಾಡಬೇಕು. ಅಂದರೆ ಇದು ನಮ್ಮ ಪಕ್ಷ ರೂಟಲ್ಲಿ ಇದೆ, ಇತಿಹಾಸ ಇದೆ. ಈ ರಾಷ್ಟ್ರದ ಧ್ವಜ ನಿಮ್ಮ ಮೈ ಮೇಲಿದೆ. BJP ಅವ್ರ ಮೇಲೆ ಇರ್ಲಿಕ್ಕೆ ಸಾಧ್ಯನಾ ಈ ರಾಷ್ಟ್ರದ ಧ್ವಜದ ಬಣ್ಣ? ಒಬ್ಬ ಕಾರ್ಯಕರ್ತ ಸತ್ರೆ ಈ ರಾಷ್ಟ್ರ ಧ್ವಜವನ್ನ, ಈ ಕಾಂಗ್ರೆಸ್ ಧ್ವಜವನ್ನು ಹಾಕುವಂತ ಒಂದು ಶಕ್ತಿ ಇವತ್ತು ನಿಮ್ಗೆ ಈ ಪಕ್ಷ ಕೊಟ್ಟಿದೆ. ರಾಷ್ಟ್ರಗೀತೆ ಕೊಟ್ಟಿದೆ, ಸಂವಿಧಾನವನ್ನ ಕೊಟ್ಟಿದೆ, ಈ ಕಾರ್ಯಕ್ರಮವನ್ನು ಕೊಟ್ಟಿದೆ. ಸೊ ಇವತ್ತು 73ನೇ 74ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ಕೊಟ್ಟರು. ಯಾಕೆ? ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತೇಳಿ. ಇವತ್ತು ನಾಯಕರುಗಳನ್ನ ತಯಾರು ಮಾಡಬೇಕು ಅಂತೇಳಿ 50% ಹೆಣ್ಮಕ್ಳಿಗೆ ಪಂಚಾಯತಿಯಿಂದ ಇವತ್ತು ಕಾರ್ಪೊರೇಷನ್ ಕೊಟ್ಟಿದೆ. ಇವತ್ತೇನು ಹೆಣ್ಮಕ್ಳಿಗೆ 33% ಕೊಡಬೇಕು ಅಂತ ಬಂತು. ಇಡೀ ಸೋನಿಯಾ ಗಾಂಧಿ ಮೂಡೆ ರೆಸಲ್ಯೂಷನ್ ಇದೆ ರಾಜ್ಯಸಭಾ. ಇದು BJP ಅವರಲ್ಲ. ಈಗ ಅದನ್ನ ಕಾನೂನಾಗಿ ಬಂದಿದೆ, ಮುಂದಕ್ಕೆ ಅದು ಕಾನೂನಾಗಿ ಬರ್ತದೆ. ಹೆಣ್ಮಕ್ಳನ್ನ ನಾವು ತಯಾರು ಮಾಡಬೇಕು, ನಾಯಕರಾಗಿ ಬೆಳೆಸಬೇಕು. ಇದನ್ನ ಜಾಸ್ತಿ ದಿನ ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನೆಕ್ಸ್ಟ್ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದು ನನಗೆ ಭರವಸೆಯನ್ನು ಕಾಣ್ತಾ ಇದೆ. ಸೊ ಹಂಗೆ ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ಈಗ ನಾನು ಕೂಡ ಈ ಗಾಂಧೀಜಿದು 100 ವರ್ಷದ ಒಂದು ನಂದು
ಏನು ಅವರು ಹಿಂದೆ ಪುಸ್ತಕ ಬರೆದಿಂದ ಯಾವ ರೀತಿ ನಡೆಸಿದ್ರು ಎ ಸಿ ಸೆಷನ್ನ ಅದನ್ನು ಒಂದು ದಾಖಲೆ ಎಲ್ಲ ಹುಡುಕ್ದೆ ನಾನು. ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಕೊಟ್ಟಿದ್ದೆ. ಕನ್ನಡಕ್ಕೆ ಒಂದು ಅನುವಾದ ಮಾಡಿ ಅದ್ರ ಬಗ್ಗೆ ಆಮೇಲೆ ನಾವೇನು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡಿದೋ ಅದನ್ನೆಲ್ಲ ಇಟ್ಟು ಒಂದು ಗಾಂಧಿ ಭಾರತ ಅಂಥೇಳಿ ಒಂದು ಪುಸ್ತಕ ಕೂಡ ನಾನೀಗಾಗಲೇ ಅದಕ್ಕೆ ತಯಾರು ಮಾಡಿ ರೂಪಿಸಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೈಯಲ್ಲಿ ಒಂದು ಟೈಮ್ ಕೇಳಿದ್ದೀನಿ, ಯಾಕೆಂದರೆ ಅವರು ACC ಅಧ್ಯಕ್ಷರು, ಅವ್ರ ಕೈಲೇ ಇದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ದಿನಾಂಕವನ್ನು ನಿಗದಿ ಮಾಡಿ ಇದೇ ನಮ್ಮ ಭಾರತ್ ಜೋಡೋ ಭವನದಲ್ಲಿ ಅದನ್ನು ಸದ್ಯದಲ್ಲೇ ಒಂದು ಟೈಮ್ ಮಾಡಿ ಈಗಾಗಲೇ ಇದರ ಗಾಂಧೀಜಿಯವರ ನೆನಪಿನಲ್ಲಿ 100 ವರ್ಷದ ಇತಿಹಾಸದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 70 ಕಾಂಗ್ರೆಸ್ ಕಚೇರಿಗಳು ರೆಡಿ ಇದೆ. ಅದಕ್ಕೆಲ್ಲ ಈಗ ಒಂದು ಲಿಸ್ಟ್ ಕೂಡ ಕೊಟ್ಟೆ, ಇನ್ನು ಕೆಲವೆಲ್ಲ ಉಳ್ಕೊಂಡಿದೆ. ಆದಷ್ಟು ಜಲ್ದಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಂದು 100 ಬಿಲ್ಡಿಂಗಿಗೆ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಒಳ್ಳೆ ಆಫೀಸ್, 2 ಆಫೀಸ್, ಒಂದು ರಾಮಲಿಂಗಾರೆಡ್ಡಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಒಂದು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಒಂದು ದೊಡ್ಡ 2 ಕಟ್ಟಡ, ಒಂದು ಡಿಸ್ಟ್ರಿಕ್ಟ್ ಕಟ್ಟಡ, ಒಂದು ಸ್ಟೇಟ್ ಕಟ್ಟಡ, ಇದನ್ನು ಕಟ್ಟಲಿಕ್ಕೆ ಇನ್ನೊಂದು ಬೇರೆ ಕಟ್ಟಡ ಕಟ್ಟಲಿಕ್ಕೆ ಮಾಡಿದ್ದೇವೆ. ಎಲ್ಲ ತಾಲೂಕಲ್ಲೂ ಕೂಡ ಇದಕ್ಕೊಂದು ರೂಪವನ್ನು ಮಾಡುವಂಥ ಕೆಲಸ. ಮೊನ್ನೆ 2 ತಿಂಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ, ಅಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರು ಅವರೇ ಜವಾಬ್ದಾರಿ ತೆಗೆದುಕೊಂಡು ಮೈಸೂರಿನಲ್ಲಿ ಒಂದು ದೊಡ್ಡ ಕಚೇರಿ, ಅಲ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಪ್ಲಾನ್ ಆಫ್ ಆ್ಯಕ್ಷನ್ನ ಮಾಡಿ ಈಗಾಗಲೇ ಭೂಮಿ ಪೂಜೆ ಕೂಡ ನಾನು ಮಾಡಿ ಬಂದಿದ್ದೇನೆ. ನಾನು ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಅಧ್ಯಕ್ಷರಿಗೆ, ನೀವು ಫೌಂಡೇಶನ್ ಹಾಕೋದು ಡೇಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು, ಅದಕ್ಕೆ ನೀವು ಕಾಯಕ್ಕೆ ಹೋಗ್ಬಿಡಿ. ಒಂದೇ ದಿನ ಇಲ್ಲಿಂದನೇ ಬೆಂಗಳೂರಿನಿಂದನೇ ಅದಕ್ಕೆ ವರ್ಚುವಲಲ್ಲಿ ಫೌಂಡೇಶನ್ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಬೆಂಗಳೂರು ಬಂದು. ಆದರೆ ಈಗಿಂದನೇ ಪ್ಲ್ಯಾನ್ ಹಾಕೊಳ್ಳೋಂಥದ್ದು, ಪ್ಲ್ಯಾನ್ ಮಾಡಿಸೋಂಥದ್ದು, ಕಾಂಟ್ರಾಕ್ಟರ್ ಫೈನಲೈಸ್ ಮಾಡೋಂಥದ್ದು, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋಂಥದ್ದು, ಅದೆಲ್ಲ ಕೂಡ ಈಗೇನೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ನಾನು ಮಾಡ್ತೇನೆ. ಇದಲ್ಲದೆ ಈಗಾಗಲೇ ನಮ್ಮ ಚಂದ್ರಶೇಖರ್ ಅವರು ತಮ್ಗೆ ಹೇಳಿದ್ದಾರೆ, ಇವತ್ತೇನು ನರೇಗಾ ವಿಚಾರದಲ್ಲಿದೆ, ನಿನ್ನೆ ಏನು ತೀರ್ಮಾನವನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ, 5ನೇ ತಾರೀಕಿಂದ ನಾವು ಇದನ್ನು ಒಂದು ಹೊಸ ರೂಪವನ್ನು ಇದಕ್ಕೆ ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಎಲ್ಲಿ ಬೆಂಗಳೂರಲ್ಲ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲ, ಪಂಚಾಯಿತಿಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಗ್ಯಾರಂಟಿಯ ಸದಸ್ಯಗಳು ಯಾರ್ಯಾರು ಇದ್ದೀರಿ, ಯಾರು KB-ಇಂದ ನಮ್ಮ ಬೆಸ್ಕಾಮಿಂದ ನಾಮಿನೇಷನ್ ಆಗಿದ್ದೀರಿ, ಯಾರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದ್ದೀರಿ, ಸುಮಾರು ಒಂದೊಂದು ತಾಲೂಕಲ್ಲಿ 50ರಿಂದ 100 ಜನ 200 ಜನಕ್ಕೆ ನಾವು ನಾಮಿನೇಷನ್ಗಳನ್ನು ಕೊಟ್ಟಿದ್ದೇವೆ ವಿವಿಧ ಇಲಾಖೆಯಲ್ಲಿ. ಅವರು ಮತ್ತು ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ ಮೆಂಬರು, ಕಾರ್ಪೊರೇಟರ್ಗಳು, ನೀವೆಲ್ಲ ಸೇರಿ ಒಂದಾಗಿ ಕಾರ್ಯಕರ್ತರು ಒಂದೊಂದು ಭಾಗನ ಹಂಚ್ಕೊಂಡು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ನಾನು ನಮ್ಮ ಎಲ್ಲ ಕಾರ್ಯಾಧ್ಯಕ್ಷಗಳು JC ಚಂದ್ರಶೇಖರ್ಗೆ ಒಬ್ಬೊಬ್ಬರನ್ನ ಅಬ್ಸರ್ವರ್ ಆಗಿ ಈ ಕಾರ್ಯಕ್ರಮಕ್ಕೆ ನಾನು ಕಳಿಸ್ಕೊಡ್ತೀನಿ. ನೀವೆಲ್ಲ ಕೂಡ ಇದೇನು ಇವತ್ತು ನರೇಗಾ ವಿಚಾರ ಇದೆ, ಏನು ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ಲಿಕ್ಕೆ ಮತ್ತು ಏನು ನಮ್ಮ ಕಾರ್ಯಕ್ರಮ ತಲುಪಿಸ್ಲಿಕ್ಕಿದೆ, ಒಂದು ಹೊಸ ತಾಲೂಕು ಮಟ್ಟದಲ್ಲಿ, ಒಂದು ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶವನ್ನು ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದು ರೂಪರೇಷೆಗಳನ್ನು ನಿಮಗೆ ನಾನು ಸದ್ಯದಲ್ಲೇ ನನ್ನ ಗೈಡ್ಲೈನ್ಸನ್ನು ನಿಮಗೆ ನಾನು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸೋಕ್ಕಾಗಲ್ಲ. ವಿ ಆರ್ ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ, ಅದೇನೇನು ರಿಸರ್ವೇಷನ್ನು, ಕೋರ್ಟ್ಗಳ ಆತಂಕಗಳು, ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GBA ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ, ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇಟ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರಿಗೆ ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ
1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC/ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ, ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLAಗೆ 2 ಲಕ್ಷ ಉಸುಲು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್, ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ, 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC/STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಕೆಲಸ ನೀವು ಮಾಡಬೇಕು ಅಂತ ಮಹಿಳೆಯರಾಗಲಿ ಏನಾಗಲಿ, ಜನರಲ್ 50,000, ಎಲ್ಲ ಇಲ್ಲ. SC/STಗೆ 25,000 ಇಲ್ಲ. ನೀವು ಅರ್ಜಿನೇ ಹಾಕ್ಬೇಡಿ ನೀವು ಯಾರನ್ನು. ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತೈತೆ ಅಂತ. ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದ್ದೀವಿ ನಾವು ತಿಂಗಳಿಗೆ? 2,000 ಫ್ರೀ ಬಸ್ಸು, ಫ್ರೀ ಕರೆಂಟು. ಅವೆಲ್ಲ ಆಗಲ್ಲಮ್ಮ, ನಿಮ್ದೆಲ್ಲ ಕೇಳ. ನೀವು ಯಾರು ಅರ್ಜಿನೇ ಹಾಕ್ಬಿಡಿ, ಬಿಡಿ, ಅರ್ಜಿ ಹಾಕೋ ಜನ ಬೇರೆ ಇದ್ದಾರೆ. ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್. ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತಂತೆ ನನಗೆ ಗೊತ್ತಿದೆ ಅದು. ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನಗೆ? ಏನು OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀನು ಸುಮ್ಮನೆ ನೀನು ಅವೆಲ್ಲ ಇಲ್ಲ. ಈಗ ಇಲ್ಲಿ ಏನ CM ನಿಮ್ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ. ಆಯ್ತು, ಏನೋ CM ಜಾರ್ಜ್ ಹೇಳ್ತಾ ಇದ್ದೀರ ಅಂತ ಮಹಿಳೆಯರಿಗೆ 25,000 ಮಾಡ್ತೀನಿ ಹೋಗಿ. 15ನೇ ತಾರೀಕೊಳಗೆ ಅರ್ಜಿ ಹಾಕ್ಬೇಕು. ಬಿಲ್ಡಿಂಗ್ ಫಂಡ್ಗೆ ನನಗೆ ಬೇಡ ನಿಮ್ ದುಡ್ಡು. ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್. ಬಿಲ್ಡಿಂಗ್ ಬೇಗ ನೋಡಿ, ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಎಲ್ಲರೂ ಕಟ್ಟಿದಾರಾ? ನೀವು ಯಾವ್ದಾದ್ರು ರಾಜ್ಯಕ್ಕೆ ಪಳಿಯಪ್ಪಾಜಿ, ಪಳಿಯಪ್ಪಾಜಿ, is there any building like this in the country except AICC? AICC now they have built. ನಾನೇ ಹೋಗಿದ್ದೆ, ನಮ್ಮವರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಇಷ್ಟಕ್ಕೆಲ್ಲ ಮಾಡಿದಾರಲ್ಲ, ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ. ಈಗ ರೀಸೆಂಟಾಗಿ ಕಟ್ಟಿದ್ದಾರೆ. ಅವ್ರಿಗಿಂತ ಮುಂಚಿದಾಗ ನಾವು ಇನಾಗ್ರೇಟ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ. ಸೊ ಹಂಗೆ ಮಾಡಿದ್ದೀವಿ. ಅಲ್ಲೂ ಕೂಡ ದೊಡ್ಡದಾಗಿ ಆಗ್ತದೆ, ಅದಕ್ಕೆ ಬೇಕಲ್ಲ ದುಡ್ಡು. ಸೊ ಹಂಗೆ. ಸೊ ಆಯ್ತಾ. ಆಮೇಲೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ಹೊಸ ನಾಯಕರುಗಳನ್ನು ಕಾಲೇಜಲ್ಲಿ ತಯಾರು ಮಾಡಬೇಕು. ಸೊ ಅದಕ್ಕೆ ಈಗಾಗಲೇ ನಾನು ಶರಣಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್, ನಮ್ಮ ಇವರು NSUA ಮಾಜಿ ಅಧ್ಯಕ್ಷಗಳು, ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, NSUA ಪ್ರೆಸಿಡೆಂಟು, ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಅವರೆಲ್ಲ ಸೇರಿಸಿ 9 ಜನ ಒಂದು ಕಮಿಟಿ ಮಾಡಿದ್ದೀನಿ. 1 ತಿಂಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ. ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೆದಿದ್ದಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ. ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಲೆಟ್ ಅಸ್ ಸಿ. ಇದನ್ನು ಹಿಂದೆ ಎಲ್ಲ ಇತ್ತು, ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು, ನಾನು ಇಲ್ಲ, ನಮ್ಮ ಇವನವನಲ್ಲ, ನಮ್ಮ ಆರಾಧ್ಯ, ನಾವೆಲ್ಲ ಕಾಲೇಜಲ್ಲೆಲ್ಲ ಇಲ್ಲ ಕೂತೋ, ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದೋ. ರೇವಣ್ಣ ಎಲೆಕ್ಷನ್ ನಿಂತಿದ್ರು, ಎಲ್ಲ ಕಾಲೇಜ್ ಎಲೆಕ್ಷನಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ. ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ. ಅಂಥ ಕಾಲ ಆಗಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ. ಆರ್ ಮಂಜುನಾಥ್ ನನಗಿಂತ ಸೀನಿಯರ್, ಇವನು 1 ವರ್ಷ ಸೀನಿಯರ್ ಕಾಲೇಜಲ್ಲಿ. ಆರ್ ಮಂಜುನಾಥ್ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರ್ತಿದ್ರಲ್ಲ. ಈಗೆಲ್ಲ ಇಲ್ಲ, ಈಗ ಅವೆಲ್ಲ ನಿಂತೋಯ್ತು ಈಗೆಲ್ಲ. ಆ ಕಾಲ ಇಲ್ಲ ಇತ್ತು, ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು. ಗಲಾಟೆಗಳು ಬೇಡ ಅಂತೇಳಿ.
ಬಟ್ ಈಗ ತಿರ್ಗಾ ಅವಶ್ಯಕತೆ ಕಾಣ್ತಾ ಇದೆ. ಯಾಕೆಂದ್ರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ. ಇದು ಕಾಲೇಜ್ ಎಲೆಕ್ಷನ್, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ, ನಾನು ಅದು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಅರ್ಜಿ ಆಗ್ತಿರೋ ನೋಡ್ತೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ. 369 ಸೀಟ್ಗೆ 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಅರ್ಜಿ ಹಾಕಬೇಕು. ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು. ಆಮೇಲೆ ಅವರೆಲ್ಲ ಬೂತ್ಗೆ ಹೋಗಿ ಕೆಲಸ ಮಾಡಬೇಕು. ಅವನು BC ಇರಲಿ, SC ಇರಲಿ, ಜನರಲ್ ಇರಲಿ, OBC ಇರಲಿ, ಯಾವುದೇ ಇರಲಿ, ಹೋಗಿ ಬೂತಲ್ಲಿ ಯಾರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ. ಅದನ್ನು ತಿಳ್ಕೊಳ್ಳಿ. ಯಾವ ರೆಕಮೆಂಡು DK ಹಿಂದೆ ತಿರುಗಲಿ, ಸಿದ್ದರಾಮಯ್ಯನ ಹಿಂದೆ ತಿರುಗಲಿ, ಇನ್ನೊಬ್ರಿಂದ ಅವ್ರಿಗೆಲ್ಲ ಟಿಕೆಟ್ ಇಲ್ಲ. ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಅವಕಾಶ. ಅಷ್ಟು ಮಾಡಬೇಕು, ಆಗ್ಬೋದಲ್ಲ. ಸೊ ಮತ್ತೊಮ್ಮೆ ಕಾಂಗ್ರೆಸ್ ಸಂಸ್ಥಾನ ದಿನ ನಿಮ್ಗೆಲ್ಲ ಒಳ್ಳೇದಾಗ್ಲಿ. 5 ವಿಚಾರ ತಿಳಿಸಿದ್ದೀನಿ. 5 ವಿಚಾರಕ್ಕೂ ಕೂಡ ನೀವೆಲ್ಲ ಸಜ್ಜಾಗಬೇಕು. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ